ಆಗ್ಬೋದು ಅದರಿಂದ. ಅದೇ ಫ್ರಸ್ಟ್ರೇಷನ್ ಅಂತಾರಲ್ಲ, ಮಾನಸಿಕ ಸ್ಥಿಮತೆ ಅದು ಕಳ್ಕೊಂಡಾಗ ಹೀಗೆ ಮಾತುಗಳು ಬರ್ತದೆ. ಇದೆಲ್ಲ ಜನ ನೋಡ್ತಿದ್ದಾರೆ. ಈಗ ಒಂದು ಏನು ಅಂತ ಹೇಳಿದ್ರೆ, ಜನ ಮುಂದಿನ ದಿನಗಳಲ್ಲಿ ಇದನ್ನ ನೋಡಿ ಬುದ್ಧಿ ಕಲಿಬೇಕು ಅನ್ನೋದು ನನ್ನ ಒಂದು ಮಾಧ್ಯಮ ಮುಖಾಂತರ ಜನರಿಗೆ ಮನವಿ. ದೇಶ ಮಾಡೋ ಮೂಡ್ಲಿಪ್ಪೆಯಿಂದ ಬೆಂಕಿ ಸ್ಟಾರ್ಟ್ ಆಗಿದೆ. ಇಡೀ ಜಿಲ್ಲೆಗೆ ಬೆಂಕಿ ಹತ್ತಿಸ್ತಾರೆ ಅವರು. ಬರ್ಲಿ ಪಾಪ ಮೂಡ್ಲಿಪ್ಪೆ ಗ್ರಾಮದವ್ರು ಯಾಕೆ ತಗೊಂತಾರೆ? ಅಲ್ಲಿ ಹೋಗ್ಲಿ ಕಿತಾಪತಿ ಹಬ್ಬಿಸ್ಬಿಟ್ಟು ಬರೋದೇ ಇವರ ಒಂದು ಬುದ್ಧಿ. ಯಾವ ಊರ್ಗ್ ಹೋಗ್ಲಿ ಏನಾದ್ರು ಕಿತಾಪತಿ ಹಬ್ಬಿಸ್ಬಿಟ್ಟೆ ತಾನೇ ಬರೋದು ಇವ್ರು. ಅಲ್ಲ, ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡು ಅವ್ರ ಕಾರ್ಯಕರ್ತರ ಮೇಲೆ ಹಿಂಸದ ಆರೋಪಗಳು, ಕೇಸ್ಗಳು ಆಗ್ತಾರೆ. ಒಂದು ಕೇಸ್ ಕೊಡ್ಲಿ, ಯಾವ್ದಾದ್ರು ಆ ತರ ಅವ್ರ ಕಾರ್ಯಕರ್ತರ ಇಂಟೆನ್ಷನಲಿ ನಮ್ಮವರು ಇಲ್ಲ ನಮ್ಮ ಅಧಿಕಾರಿಗಳು ಆ ತರ ಮಾಡಿದ್ರೆ ಒಂದೇ ಒಂದು ಪುರಾವೆ ಕೊಡ್ಲಿ, ಇವತ್ತೇ ಕೊಡ್ಲಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನಮ್ಮ ಜಿಲ್ಲೆಯ ಅಧಿಕಾರಿಗಳು ದಕ್ಷತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಒಂದು ಭ್ರಷ್ಟಾಚಾರ ಇದೆ, ಅದಕ್ಕೆ ನಾವು ಬೆಂಬಲವಾಗಿ ಅಧಿಕಾರಿಗಳು ಪರ ನಿಲ್ಬೇಕೇ ಹೊರತು ಈ ತರ ಯಾವ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಒಂದು ಕೇಸ್ ಆಗಿದೆ ತೆಗೆದು ಅವರೇ ಹೇಳಿ ಮುಂದೆ ಕೇಳ್ಬೇಕು. ಮತ್ತೆ ಸಿಕ್ಕಿದಾಗ ಯಾವ್ದಾಗ ಒಂದು ಪುರಾವೆ ಕೊಡಿ, ಯಾವ್ದು ನಿಮ್ಮವ್ರ ಮೇಲೆ ಕೇಸ್ ಆಗಿದೆ ಅಂತ. ಅವ್ರ ಮೇಲೆ ಕೇಸ್ ಆಗಿಲ್ಲ, ಕುಟುಂಬದವ್ರ ಮೇಲೆಲ್ಲ ಕೇಸ್ ಆಗಿದೆಯಲ್ಲ, ಅವ್ರ ಕಡೆಯವ್ರ ಮೇಲೆ ಏನ್ ಕೇಸ್ ಆಗ್ಬೇಕು? ಕುಟುಂಬದವ್ರ ಮೇಲೆಲ್ಲ ಕೇಸ್ ಆಗಿದೆಯಲ್ಲ. ಈಗ ಸೂರತ್ ಹೇಳಿದ್ನಲ್ಲ, ಒಬ್ಬ ಮನುಷ್ಯನ ಸಂಸದನಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಅನ್ಬೋದು. ನನಗೆ ನಮ್ಮ ತಾತ ಅವರು ಸಂಸದರು ಸಚಿವರಾಗಿದ್ದಾರೆ ಅಂತಂದ್ರೆ ನನಗೆ ಬೇರೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ಒಂದು ಹೋರಾಟದಿಂದ ಬಂದವರು. ಏನೋ ಏಕಾಏಕಿ ಸಂಸದ ಆಗ್ಬಿಟ್ಟು ಮುಂದಕ್ಕೆ ಇನ್ನೇನಾಗ್ತಾರೋ ಇನ್ನೇನು ಅನ್ನೋದು ಒಂದು ಕಳವಳ ಇರ್ಬೋದು. ಮತ್ತೆ ತಡ್ಕೊಳಕ್ ಆಗಲ್ವಲ್ಲ ಹಸುವೆ, ಅದಕ್ಕೆ ಈ ಹೇಳಿಕೆ ಕೊಟ್ಟಿದ್ದಾರೆ. ಇದು ಬಾಲಿಶವಾದ ಹೇಳಿಕೆ, ಮತ್ತೆ ಅವರ ಒಂದು ವ್ಯಕ್ತಿತ್ವ, ಆ ನಡತೆ ಆ ಮನುಷ್ಯನ ತೋರಿಸ್ತಿದೆ. ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತಾರೆ? ಸಲಹೆ ಈಗ ಅವ್ರಿಗೆ ಸಲಹೆ ಹೇಳಿಸಲ್ಲ. ಈಗ ನಮ್ ತಾತ ಅವರು ದೈವಾಂತಿಯಿಂದ ಆಗಿದ್ದಾರೆ, ದೇವೇಗೌಡರು ನಮ್ ಜೊತೆ ಇದ್ದಾರೆ. ಅವರ ಅಭಿವೃದ್ಧಿ ಆಗಿರ್ಬೋದು, ಪುಟ್ಟಸ್ವಾಮಿ ಗೌಡರು, ದೇವೇಗೌಡರು, ಶ್ರೀಕಂಠ ಅವರ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದು ಯಾರಿಗೂ ನಾವು ಯಾರು ಅದಕ್ಕೆ ಅರ್ಹರಲ್ಲ ಅವರ ಒಂದು ರಾಜಕೀಯದಲ್ಲಿ. ಈಗ ಅವ್ರ ಕುಟುಂಬದಿಂದ ಬಂದವರು ಒಂದು ಘನತೆಗೆ ತಕ್ಕನಂಗೆ ನಡ್ಕೊಬೇಕು ಅಂತ ನಾನು ಹೇಳ್ತೀನಿ. ನಮಗೆ ನಮ್ಮ ಕುಟುಂಬದಲ್ಲಿ ನಮ್ಮ ಹಂತದಲ್ಲಿ ನಾವೊಂದು ಹಂತದಲ್ಲಿ ನಮಗೆ ಕುಟುಂಬದಲ್ಲಿ ನಮ್ಮ ಬುದ್ಧಿ ಮಟ್ಟಕ್ಕೆ ನಮ್ಮನ್ನ ಬುದ್ಧಿ ಕಲಿಸ್ತೀವಿ. ಅದೇ ರೀತಿ ಅವ್ರ ಕುಟುಂಬದಲ್ಲಿ ಇಷ್ಟೊಂದಾಗಲೇ ಕಳಿಸ್ಕೋಬೇಕಿತ್ತು. ಯಾಕಂತ ಹೇಳಿದ್ರೆ ಅವರು ವೈದ್ಯರಾಗಿದ್ದವರು, ವೈದ್ಯಕೀಯ ರಂಗದಲ್ಲಿದ್ದವರು. ಅದೇ ಇಷ್ಟು ಮಟ್ಟಿಗೆ ಸಣ್ಣತನದ ರಾಜಕಾರಣ ಮಾಡಿಕೊಂಡು ಜನರನ್ನ ಒಕ್ಕಲೆಪ್ಸೋ ಕೆಲಸವನ್ನ ಮಾಡ್ತಿದ್ದಾರೆ. ಇದನ್ನ ಜನ ಆಗ್ಲೇ ಒಂದ್ಸಲಿ ಬುದ್ಧಿ ಕಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅತಿ ದೊಡ್ಡದಾಗಿ ಬುದ್ಧಿ ಕಲಿಸ್ತಾರೆ. ಸರ್, ಅಧಿಕಾರ ಯಾರು ಶಾಶ್ವತ ಅಲ್ಲ, ಪ್ರಜ್ವಲನ ಸೂರ್ಯಜನ ಜಿಲ್ಲೆ ಜನರ ಋಣ ತೀರಿಸ್ತೀವಿ ಅಂತ ಹೇಳಿದ್ದಾರೆ. ಅಧಿಕಾರ ಹೇಳಿದ್ನಲ್ಲ, ಮುಂದಿನ 28ರಲ್ಲಿ ಗೊತ್ತಾಗುತ್ತಲ್ಲ ಚುನಾವಣೆಯಲ್ಲಿ ಯಾರ್ಯಾರು ಏನೇನ್ ಆಗ್ತಾರೆ ಅಂತ. ಅದು ಏನು ಮೂರುವರೆ ವರ್ಷದಲ್ಲಿ ಬರ್ತದಲ್ಲ, ಅದ್ರಲ್ಲಿ ಗೊತ್ತಾಗ್ತದಲ್ಲ 3 ವರ್ಷದಲ್ಲಿ ಯಾರು ಬರ್ತಾರೆ, ಏನ್ ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದು. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಖಂಡಿತ ನನಗೂ ಶಾಶ್ವತ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ. ಮುಂದಿನ ದಿನಗಳಲ್ಲಿ ಜನ ನೋಡ್ತಾರಲ್ಲ, ಇವ್ರನ್ನೆಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಇಡೀ ರಾಜ್ಯಾದ್ಯಂತ ಜನಗಳೇ ಇವ್ರ ಬಗ್ಗೆ ಏನ್ ಮಾತಾಡಿದೆ ಅನ್ನೋದು ಮಾಧ್ಯಮದವರಿಗೆ ಗೊತ್ತು. ನಾನು ಯಾವ್ದೊಂದು ಹೇಳಿಕೆ ಇಲ್ಲ. ಮುಂದಿನ ದಿನಗಳಲ್ಲಿ ಹೇಳಿದ್ನಲ್ಲ, ನಮ್ಮ ಪಕ್ಷ ಬಲಿಷ್ಠವಾಗಿದೆ. ನಮ್ಮ ಬರೀ ಟೀಕೆ ಟಿಪ್ಪಣಿ ಮಾಡೋದಲ್ಲ ನಮ್ಮ ಕರ್ತವ್ಯ. ನನ್ನ ಸಂಸದನಾಗಿ ಆಯ್ಕೆ ಮಾಡಿದರೆ ಅತ್ಯಂತ ಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ಕಳೆದ ಅವಧಿಯಲ್ಲಿ ಏನು ಗುರುತಾದಂತ ಕೆಲಸಗಳಾಗಿಲ್ಲ. ಅಟ್ಲೀಸ್ಟ್ ಈಗ ನಾನು ವಿರೋಧ ಪಕ್ಷದಲ್ಲಿ ಇದ್ರೆ ಏನೋ ಒಂದು ಹೋರಾಟದಿಂದ ನಾನು ಅಲ್ಪ ಸ್ವಲ್ಪ ಕೆಲಸ ಮಾಡುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ನಾವು ವಿರೋಧ ಪಕ್ಷದಲ್ಲಿ ಕೂತಿದ್ವಿ, ನಾವು ಎಲ್ಲಿ ಕೇಂದ್ರ ಮಾಡ್ತಾ ಇದೀವಿ. ಅಂತದಕ್ಕೆ ಅವ್ರು ಸಾಥ್ ಕೊಡ್ಲಿ, ಇಲ್ಲ ಅವ್ರ ಪಾಡ್ಗೆ ಅವ್ರು ಇರ್ಲಿ. ಅದ್ ಬಿಟ್ಬಿಟ್ಟು ಈ ತರ ಟೀಕೆ ಮಾಡ್ಕೊಂಡು ಹಳೇದು ಯಾವ್ದೋ ಒಂದು ಎತ್ಕೊಂಡು ಅದಕ್ಕೆ ಯಾವುದೇ ಸಾಕ್ಷಿ ಪುರಾವೆ ಇಲ್ಲದೆ ಇರೋಂಥದ್ದನ್ನ ಎತ್ಕೊಂಡು ಮೇಧಾವಿ ಒಬ್ಬ ವಾಗ್ಮಿ ತರ ಮಾತಾಡೋದನ್ನ ಬಿಡಿ. ಅದನ್ನ ಜನ ಯಾರು ಎಂಟರ್ಟೈನ್ ಮಾಡಲ್ಲ.